ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಬ್ಬಕ್ಕಿ ರವೆ ಇಡ್ಲಿ ಮಾಡಿದ್ದೀನಿ. ಇಲ್ಲಿ ಮೊಸರನ್ನು ಬಳಸದೆ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅನ್ನೋದನ್ನು ವಿವರಣೆ ಕೊಟ್ಟಿದ್ದೀನಿ. ಮುಂದೆ ನೀವೇ ನೋಡಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬಹಳ ಮೃದುವಾಗಿ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಬರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಮತ್ತು ಬೆಂಬಲವನ್ನು ಕೊಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಮತ್ತೊಂದು ವಿಷಯ, ನಾನು ನಾಳೆ ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಯಾವುದೇ ತರಹದ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ನನ್ನ ಅಕ್ಕನ ಮಗಳ ಮದುವೆ ಇರೋದರಿಂದ ನಾನು ಶಿವಮೊಗ್ಗಗೆ ಹೋಗ್ತಾ ಇದ್ದೀನಿ. ನಾನು ಗುರುವಾರ ತಪ್ಪಿದ್ರೆ ಶುಕ್ರವಾರ ಬಂದು ಆ ನಂತರ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಇರಲಿ. ಬನ್ನಿ, ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 3 ಗ್ಲಾಸ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನಾನು ಚಿರೋಟಿ ರವೆ ಬಳಸ್ತಾ ಇಲ್ಲ. ಹಾಗೆ ಸೋಂಪು, ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಸೋಂಪು ಆರೋಗ್ಯಕ್ಕೆ ಉತ್ತಮ ಗುಣ ಇರತಕ್ಕಂಥದ್ದು ಮತ್ತು ಜೀರ್ಣಕ್ರಿಯೆಗೂ ಬಹಳ ಆರೋಗ್ಯಕರ. ಆದ್ದರಿಂದ ನಾನು ಪ್ರತಿಯೊಂದಕ್ಕೂ ಸೋಂಪನ್ನು ಬಳಸ್ತೀನಿ. ಇಲ್ಲಿ ನಾನು ಶುಂಠಿ ಬಳಸದೇ ಇರೋದ್ರಿಂದ ಸೋಂಪನ್ನು ನಾನು ಬಳಸ್ತಾ ಇದ್ದೀನಿ. ಶುಂಠಿ ಬಳಸೋರು ಸೋಂಪನ್ನು ಬಳಸದೇ ಇದ್ರೂ ಆಗುತ್ತೆ. ಬಟ್ ಸೋಂಪು ಹಾಕಿದ್ರೆ ಘಮನೂ ಇರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಇಂಗನ್ನು ತೊಗೊಂಡಿದ್ದೀನಿ. ಅಡಿಗೆ ಅರಿಶಿಣ ಮತ್ತು ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ, ಇದೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಪಾತ್ರೆಯಲ್ಲಿ ನಾನು ಮೊದಲಿಗೆ ರವೆಯನ್ನು ಹುರ್ಕೊಳ್ಳೋಕ್ಕೆ ನಾನು ಇಟ್ಕೊಂಡಿದ್ದೀನಿ. ಬನ್ನಿ ಈಗ ನೋಡೋಣ. ನೋಡಿ ಸ್ನೇಹಿತರೆ, ಒಂದು 4ರಿಂದ 5 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಅದು ಕಾದು ಬಂದಿದೆ. ಈಗ ಈ ತಗೊಂಡಿರ್ತಕ್ಕಂಥ ಸೋಂಪು, ಜೀರಿಗೆ, ಸಾಸಿವೆಯನ್ನು ಹಾಕ್ತೀನಿ. ಅದು ಸಂಪೂರ್ಣ ಚಿಟಪಟ ಅಂತ ಸಿಡಿದು ಬರಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ನೋಡಿ, ಅದೆಲ್ಲ ಸಿಡಿದಾದ್ಮೇಲೆ ಸ್ಟೌವನ್ನು ಸ್ವಲ್ಪ ಲೋ ಫ್ಲೇಮ್ಗೆ ಇಟ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬಾಡಿ ಬಂದಿದೆ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ನೀವು ಬಳಸೋರು ಧಾರಾಳವಾಗಿ ಹಾಕ್ಕೋಬೋದು. ಈ ಸಮಯದಲ್ಲೇ ಶುಂಠಿ ಹಾಕ್ಕೊಳ್ಳೋರು ಹಾಕ್ಕೋಬೋದು. ನೋಡಿ, ಈಗ ನಾನು ರವೆಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಕಾವೇ ಸಾಕು, ಎಣ್ಣೆಯ ಕಾವು. ಅದರಲ್ಲೇ ನಾವು 1 ನಿಮಿಷದಿಂದ 2 ನಿಮಿಷದವರೆಗೆ ರವೆಯನ್ನು ಹುರ್ಕೊಳ್ಳೋಣ. ಇಲ್ಲೇನು ಸಪ್ರೇಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವೆಯನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಸ್ಟೌವನ್ನು ಆಫ್ ಮಾಡಿಬಿಡಿ. ಆ ಎಣ್ಣೆಯ ಕಾವೇ ಸಾಕು. ರವೆಯನ್ನು ನಾವು ಅದರಲ್ಲೇ 1 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ರವೆ ಎಲ್ಲ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೆ. ಈಗ ತಣ್ಣಗಾಗಿದೆ. ಈಗ ನಾವು ಮಿಕ್ಕಿರ್ತಕ್ಕಂಥ ಪದಾರ್ಥಗಳನ್ನ ಇದಕ್ಕೆ ಹಾಕ್ತಾ ಹೋಗೋಣ. ನಾನಿಲ್ಲಿ ಮೊಸರನ್ನು ಬಳಸ್ತಾ ಇಲ್ಲ. ಗೊತ್ತಾ ನಿಮಗೆ? ಮೊಸರನ್ನು ಬಳಸದೆ ಮತ್ತೇನು ಬಳಸ್ತಾ ಇದ್ದಾನೆ ಇವನು ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಬನ್ನಿ, ವಿಡಿಯೋನ ನೋಡೋರಂತೆ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿಗೆ ಇದಕ್ಕೆ ನಾನು ಸಬ್ಬಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ. 3 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಇದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸು ನಾನು ಸಬ್ಬಕ್ಕಿಯನ್ನು ರಾತ್ರಿಯ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದು ಬಂದಿದೆ. ಈಗ ಈ ಸಬ್ಬಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಕಾಣಂಗಿರಬೇಕು, ಅತಿ ಹೆಚ್ಚಾಗೂ ಇರಬಾರ್ದು, ಇಲ್ಲಾಂದರೆ ಎಲ್ಲ ಉಬ್ಕೊಂಡು ಬಂದ್ಬಿಡುತ್ತೆ ನಿಮಗೆ. ಇಲ್ಲಿ ನಾನು ಹುಳಿ ಮಜ್ಜಿಗೆಯನ್ನು ಬಳಸ್ತಾ ಇದ್ದೀನಿ. ಗಟ್ಟಿ ಮಜ್ಜಿಗೆ ಹೆಚ್ಚಾಗಿತ್ತು ನನ್ನ ಹತ್ರ, ಆದ್ದರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ಇಲ್ಲಿ ಹುಳಿ ಮಜ್ಜಿಗೆ ಅಂದರೆ ಅಂಥ ಹುಳಿ ಏನಿಲ್ಲ, ಸ್ವಲ್ಪ. ಮತ್ತು ಸ್ವಲ್ಪ ಅಡಿಗೆ ಸೋಡವನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೋತಾ ಇರೋದ್ರಿಂದ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಾನು ಹುಳಿ ಮಜ್ಜಿಗೆಯನ್ನು ಇಲ್ಲಿ ಹಾಕ್ಕೊಂಡು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೋಡಾ ಹಾಕ್ಕೊಂಡು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊತೀನಿ. ಈ ಸಮಯದಲ್ಲೇ ಪುಡಿ ಇಂಗನ್ನು ಸಹ ಇಲ್ಲಿಗೆ ಹಾಕ್ಕೊತೀನಿ. ನಾನು ತರಕಾರಿ ಬೇಯಿಸಿಟ್ಕೊಂಡಿರೋದು ಸಾಗು ಮಾಡ್ಕೊಳ್ಳೋಕ್ಕೆ. ರವೆ ಇಡ್ಲಿಗೆ ಚಟ್ನಿಗಿನ್ನ ಸಾಗು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನೋಡಿ, ಮಜ್ಜಿಗೆಯನ್ನು ಹಾಕ್ಕೊಂಡು ಈ ಹದದಲ್ಲಿ ನಾನು ಇವಾಗ ಕಲಸಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಈಗ ಇದನ್ನು ಪಕ್ಕಕ್ಕಿಡೋಣ. ನಾವು ಸಾಗು ಮಾಡ್ಕೊಳ್ಳೋ ತನಕ ನೆನೆಯುತ್ತೆ. ಅದೇನಾದರೂ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ಈ ಸಮಯದಲ್ಲೇ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನು ಸಾಗು ಎಲ್ಲ ಮಾಡಿ ನಂತರ ತೆಗೆದು ನೋಡಿದೆ. ನೋಡಿ, ಗಟ್ಟಿಯಾಗಿದೆ. ಈಗ ಇನ್ನೊಂದು 5ರಿಂದ 6 ಸೌಟು ಮಜ್ಜಿಗೆಯನ್ನು ನಾನು ಹಾಕ್ಕೊಂಡು ಇಡ್ಲಿ ಸಂಪಣದ ಹದಕ್ಕೆ ನಾನು ಮಾಡ್ಕೊತೀನಿ.
ನೋಡಿ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಕೆಲವರು ಸೋಡಾ ಹಾಕಿದ ತಕ್ಷಣ ಅಥವಾ ಈನೋ ಪೌಡರ್ ಹಾಕಿದ ತಕ್ಷಣ ಬಿಡೋಕ್ಕೆ ಹೋಗ್ತಾರೆ. ಹಾಗೆ ಬಿಡಬಾರ್ದು. ಸೊ ಅಷ್ಟೊಂದು ಮೃದುವಾಗಿ ಬರಲ್ಲ. ನೀವು ಅದನ್ನು ಜೊತೆಗೆ ನೆನೆಯೋಕ್ಕೆ ಬಿಡಬೇಕು. ನಂತರ ನೀವು ಸಂಪಣನ ಬಿಡಿ ತಟ್ಟೆಗೆ ಹೆಂಗೆ ಬರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಈಗ ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೀರು ಬಿಸಿಯಾಗಲಿ. ಇದನ್ನು ಇಡ್ಲಿ ತಟ್ಟೆಗೆ ಬಿಟ್ಟು ನಾವು ಇಡ್ಲಿ ಬೇಯೋಕೆ ಇಡೋಣ. ನೋಡಿ ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಸವರ್ಕೊಳ್ಳಿ. ಈಗ ಇದನ್ನು ನಾವು ಸಂಪಣನ ಬಿಟ್ಟು ನಾವು ಒಂದ್ಸರಿ ಕುಟ್ಕೊಂಡು ಗಾಳಿ ಹೋಗಲಿ ಎಲ್ಲನೂ. ಈಗ ಕುಟ್ಕೊಂಡು ನಾವು ಇದನ್ನು ಇಡೋಣ. ನೋಡಿ ಇಲ್ಲಿ ಸಾಗು ಸಹ ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ರವೆ ದೋಸೆಗೆ, ಈ ರವೆ ಇಡ್ಲಿಗೆಲ್ಲ ಸಾಗು ತುಂಬ ಚೆನ್ನಾಗಿರುತ್ತೆ. ಈಗ ಇದು ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಡ್ಲಿ ಬೆಂದು ಬಂದಿದೆ, ತೆಗೆದಿಟ್ಟಿದ್ದೀನಿ. ಈಗ ಬಿಸಿ ಇದೆ. ಇದು ತಣ್ಣಗಾಗಲಿ, ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಸ್ನೇಹಿತರೆ, ಇದು ತಣ್ಣಗಾಗಿದೆ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಈ ಚಮಚವನ್ನು ಆ ಪಾತ್ರೆಗೆ ನೀರಿಗೆ ಹಚ್ಚಿಕೊಂಡು ಈಗ ತೆಗಿಯೋಣ ನಾವು ನಿಧಾನಕ್ಕೆ. ತುಂಬ ಮೃದುವಾಗಿ ಬರುತ್ತೆ, ಎಲ್ಲೂ ಕಚ್ಕೊಳ್ಳೋದು ಇಲ್ಲ. ನೋಡಿ, ಸಬ್ಬಕ್ಕಿ ಹಾಕದಂಗೂ ಇರಬೇಕು, ತಿಂದಂಗೂ ಇರಬೇಕು, ಅತಿಯಾಗೂ ಇರಬಾರ್ದು. ಎಲ್ಲ ಒಂದು ಹಿತವಾಗಿದ್ದರೆ, ಹದವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಇಲ್ಲಿ ನೀವು ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಬಳಸ್ಕೊಳ್ಳಿ, ಬೇಡ ಅಂತೇನಿಲ್ಲ. ಶುಂಠಿ ಎಲ್ಲವನ್ನು ನಾನು ಅದನ್ನೇನು ಹಾಕಿಲ್ಲ. ಬರೀ ಸಬ್ಬಕ್ಕಿ, ರವೆ ನೀವೇ ನೋಡಿದ್ರಲ್ಲ, ಇವುಗಳನ್ನ ಹಾಕಿ ನಾನು ಮಾಡಿದ್ದೀನಿ. ತುಂಬ ಮೃದುವಾಗಿ ಬಂದಿದೆ. ಆರೋಗ್ಯಕರವಾದ ಸಬ್ಬಕ್ಕಿ ರವೆ ಇಡ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರೆಯದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಸಾಗುವೊಂದಿಗೆ ತಟ್ಟೆಯಲ್ಲಿ ನಾನು ರವೆ ಸಬ್ಬಕ್ಕಿ ಇಡ್ಲಿನ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ತಿಂದು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಮತ್ತೆ ನಾನು ನಿಮ್ಮ ಜೊತೆಗೆ ಶುಕ್ರವಾರ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ನಮಸ್ಕಾರಗಳು. ಜೈ ಗಣೇಶ.